ಸರ್ ಎಲ್ಲೋ ಒಂದು ಕಡೆ ಟ್ರೈಲರ್ ಎಲ್ಲ ನೋಡಿದ್ರೆ ಸೈಲೆನ್ಸ್ ಪ್ಲೀಸ್ ಎಸ್ ಮ್ಯಾಮ್. ಸರ್ ಎಲ್ಲೋ ಒಂದು ಕಡೆ ಟ್ರೈಲರನ್ನು ನೋಡಿದಾಗ ಡಬಲ್ ಶೇಡ್ ಅಥವಾ ಡಬಲ್ ಕ್ಯಾರೆಕ್ಟರ್ ಅನ್ನೋದೊಂದು ಮನಸ್ಸಿಗೆ ಬಂದಿರುತ್ತೆ. ನೀವು ಹೇಳೋ ಪ್ರಕಾರ ಯಾವ ಥರದ್ದು ಡಬಲ್ ಇರುತ್ತೆ ಕ್ಯಾರೆಕ್ಟರ್? ಹೌದು, ಇಟ್ಸ್ ಅ ಡಬಲ್ ಕ್ಯಾರೆಕ್ಟರ್ಡ್ ಇದು. ಆ್ಯಂಡ್ ಒಂದು ಅದರಲ್ಲಿ ಸೋಬರ್, ವೆರಿ ಸೋಬರ್ ಆ್ಯಂಡ್ ವೆರಿ ಹ್ಯೂಮನ್, ವೆರಿ ಸೆನ್ಸಿಟಿವ್. ಅನದರ್ ಪರ್ಸನ್ ಇಸ್ ಅ ಡ್ರೀಮರ್. ಇನ್ನೊಬ್ಬ ಬಂದ್ಬಿಟ್ಟು ಒಂದು ಡ್ರೀಮರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಬಿಷಿಯಸ್, ದುಡ್ಡು ಮಾಡಬೇಕು, ಆ ಥರ ಅವೆರಡು ವ್ಯಕ್ತಿಗಳ ಒಂದು ಕಾನ್ಫ್ಲಿಕ್ಟ್ ಅದು ಆ್ಯಕ್ಚುಲಿ. ದಟ್ಸ್ ಆಲ್ ಇಟ್. ಐ ಕ್ಯಾನ್ ಸೇ ಮೋರ್. ಇದ್ರ ಮೇಲೆ ಹೇಳಬೇಕು ಅಂದರೆ ಒಂದು ಎರಡು ಕ್ಯಾರೆಕ್ಟರ್. ಎಸ್, ಇಟ್ ಇಸ್. ಸರ್ ಇದು ತಮಿಳು ಮತ್ತು ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ನಿಜ, ಬಟ್ ಒಂದು ದೊಡ್ಡ ಮಾರ್ಕೆಟ್, 1,000ಕ್ಕಿಂತ ಹೆಚ್ಚು ಚಿತ್ರಮಂದಿರದಲ್ಲಿ ರಿಲೀಸ್ ಆಗ್ತಿದೆ ಅಂದರೆ ಕನ್ನಡದ ಮಟ್ಟಿಗೆ ಒಂದು ದೊಡ್ಡ ಖುಷಿ ವಿಷಯ. ನೀವು ಯಾವ ಥರ ಅದನ್ನ ನಿಮ್ಮ ಅನಿಸಿಕೆ? ಯಾವ ವ್ಯಕ್ತಿಗೆ ಇವತ್ತು ನನ್ನ ಜಾಗದಲ್ಲಿ ಕೂತ್ಕೊಂಡು ಖುಷಿ ಆಗಲ್ಲ ಹೇಳಿ? ಇಲ್ಲ, ಆ ಥರ ಅಂದರೆ ಸುಳ್ಳಾಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಆ ಫಿಗರ್ಸ್ ನೋಡಿನೇ ಖುಷಿ ಆಗ್ತದೆ ನನಗೆ. ಪರವಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿವರೆಗೆ ಏನೋ ಬಂದಿದ್ದೀವಲ್ಲ ನಾವು, ಏನೋ ಇಲ್ಲಿಂದ ಒಂದು ಸಿನಿಮಾ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ಇಷ್ಟು ಆಗ್ತಾಯಿದೆ ಅಂತ ಅಂದಾಗ, ಸೊ ಇಟ್ಸ್ ಅ ಮ್ಯಾಟ್ರ್ ಆಫ್ ಈ ಪರ್ಟಿಕ್ಯುಲರ್ ಮೂಮೆಂಟ್ ನಾವು ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೊರತು ಇದನ್ನು ನಾನು ಕ್ಯಾಲ್ಕುಲೇಟ್ ಇಟ್ಕೊಂಡು ಕೂತ್ಕೊಂಡು ಹೆಂಗಾಯಿತು, ಯಾಕೆ 1,000 ಆಯಿತು ಅಂದರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ನನಗೆ ಅಷ್ಟೆಲ್ಲ ತಲೆ ಇಲ್ಲ. ನನಗೆ ಗೊತ್ತಿರೋ ಈ ಸಿನಿಮಾ ಹಿಂಗೆ ಮಾಡಿದ್ದಕ್ಕೆ ತಾನೇ 1,000 ಥಿಯೇಟ್ರ್ ಬರ್ತಾ ಇರೋದು. 1,000 ಥಿಯೇಟ್ರ್ ಬುಕ್ ಮಾಡಿ ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಕರೆಕ್ಟ್. ಸೊ ಫಸ್ಟ್ ಕಾನ್ಸಂಟ್ರೇಷನ್ ಆರ್ಟಿಸ್ಟ್ಗಾಗಲಿ, ಡೈರೆಕ್ಟ್ರಿಗಾಗಲಿ, ಪ್ರೊಡ್ಯೂಸರ್ಸ್ಗಾಗಲಿ ಹೇಗಿರಬೇಕು ಅಂದರೆ ಸಿನಿಮಾ ಫಸ್ಟ್ ಚೆನ್ನಾಗಿ ಮಾಡೋದು. ಚೆನ್ನಾಗಿ ಅಂದ ತಕ್ಷಣ ನಾನು ಹೇಳಿದ್ದು ಮಾಡಿದ್ದೆಲ್ಲ ಚೆನ್ನಾಗಿರುತ್ತೆ ಅಂತಲ್ಲ, ಒಪ್ಕೊಂಡ್ಮೇಲೆ ಅದಕ್ಕೆ ಬೆಸ್ಟ್ ಎಫರ್ಟ್ಸ್ ಹಾಕೋಣ. ಈ ಕತೆ ಒಪ್ಕೊಂಡಾಯ್ತಲ್ವ, ನಾವು ಮಾಡ್ತೀವಿ ಅಂತ ಒಪ್ಕೊಂಡಾಯ್ತಲ್ಲ, 100% ಕೊಡೋಣ ಅದಕ್ಕೆ. ಸೊ ಹೋಗ್ತಾ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿರೋ ಹಾಗೆ ಆ ಸಿನಿಮಾಗೆ ವಾಟ್ ಇಟ್ ಡಿಸರ್ವ್ಸ್ ಅಲ್ಲ, ಇಟ್ ವಿಲ್ ಗೆಟ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್. ಸೊ ಈ 1,000 ಅದೆಲ್ಲ ಅವತ್ತು ಡಿಸೈಡ್ ಮಾಡಿದ್ದಲ್ಲ, ಈಗ ಮೊನ್ನೆಯಿಂದ ಆಗ್ತಾ ಇರೋದು ಇವೆಲ್ಲ. ಸೊ ಐ ಗೆಸ್ ಇಟ್ಸ್ ಜಸ್ಟ್ ಒನ್ ಎಲ್ಲರದು ಒಂದು ಎಫರ್ಟ್ಸ್ ಇದೆಲ್ಲ. ವೆನ್ ಇಟ್ ಇಸ್ ಪುಟ್ ಟುಗೆದರ್ ಅಲ್ಲ, ಇಟ್ ಇಸ್ ಶೇಪಿಂಗ್ ಅಪ್ ಲೈಕ್ ದಿಸ್. ನಿತ್ಯ ಜೊತೆ ಕಾಂಬಿನೇಷನ್ ಈಗಾಗಲೇ ಆನ್ ಸ್ಕ್ರೀನ್ ಕಾಣಿಸ್ತಾ ಇದೆ, ಕ್ಯೂಟ್ ಆಗ್ತಿದೆ. ನೀವು ಪ್ರಕಾರ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಮೊದಲನೇದಾಗಿ ಪ್ರತಿ ಒಂದು ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಅಪ್ಪಿತಪ್ಪಿನ ಕೆಲವು ಟೈಮ್ ಕಣ್ಣು ಆ ಕಡೆ ಪೇಪರಿಗೆ ಹೋಗೋದು ಬೇಡ ಅನಿಸುತ್ತೆ. ಯಾಕಂದರೆ ಇನ್ವಿಜಿಲೇಟರ್ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಸುಮ್ಮನೆ ಅಪ್ಪಿತಪ್ಪಿ ಆ ಪೇಪರನ್ನು ನೋಡಿದ್ರೂ ಕೆಲವು ಟೈಮ್ ಏನಾಗುತ್ತೆ, ಏನು ಕಾಪಿ ಮಾಡ್ತಾ ಇದೆಯಾ, ಅಷ್ಟು ಶಾರ್ಪ್ ಇರ್ತಾರೆ ಅವರು ಇನ್ವಿಜಿಲೇಟರ್ಸ್ನ ಹೇಳ್ತಾರೆ ಎಕ್ಸಾಮಲ್ಲಿ. ಮೈಕ್ ಆ ಕಡೆ ತೆಗೆಸ್ಬಿಟ್ರೆ ಬಿಟ್ರೆ ಅನ್ಸುತ್ತೆ, ಅವ್ರು ಜಾಸ್ತಿ ಕೊಡ್ತಾಯಿದ್ದಾರೆ ಇಂಟರ್ವ್ಯೂ. ಯಾರು? ಓಕೆ. ಸೊ ಇಲ್ಲಿ ಹೇಗಂದರೆ ನನ್ನ ತಲೆಗೆ ಫಸ್ಟ್ ಬಂದಿದ್ದು ಅದೇನೆ. ಏನು ಅಂತಂದರೆ ಒಂದು ಸಿನಿಮಾ ನೋಡಿದ್ದೀವಿ, ಹೌ ಇಟ್ ಇಸ್. ಇವಾಗ ನಿಮಗೆ ಎಷ್ಟು ಕುತೂಹಲ ಆಯಿತೋ, ಇವನ್ ಐ ಹ್ಯಾವ್ ಸಿ ವೆದರ್ ಯು ಲೈಕ್ ಇಟ್ ಆರ್ ಯು ಡೋಂಟ್ ಲೈಕ್ ಇಟ್. ಇಷ್ಟು ದಿನಗಳ ಕಾಲ ನಾವು ಒಂದು ಸಿನಿಮಾ ಮಾಡ್ತೀವಿ ಅಂದಾಗ ಬೇಕೋ ಬೇಡ ಅದನ್ನು ಮಾಡಲೇಬೇಕು ನಾವು. ಓಕೆ. ಸೊ ಹೌ ಕೋಆಪರೇಟಿವ್ ಅ ಪರ್ಸನ್ ಈಸ್, ಹೌ ಗುಡ್ ಎ ಪರ್ಸನ್ ಈಸ್ ಅನ್ನೋದೇ ನಾವು ಪಳಗ್ದಾಗಲೇ ಗೊತ್ತಾಗೋದು. ಬಟ್ ಐ ಥಿಂಕ್ ಬರ್ತಿದ್ದಂಗೆ ನನಗೆ ಗೊತ್ತಾಗಿದ್ದು ಒಂದು, ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ಬಿಕಾಸ್ ಅವ್ರ ಪಾಡಿಗೆ ಇರ್ತಾರೆ, ಅವ್ರವ್ರಿಗೆ ಆಯಿತು, ಅವ್ರ ಕತೆ ಆಯ್ತಿದ್ದು. ಹಾಗಂತ ತಕ್ಷಣ ಫ್ರೇಮ್ ಅಂತ ತಕ್ಷಣ ಒಂದು ಕ್ಯಾಮ್ರಾ ಆ್ಯಕ್ಷನ್ ಬರಲಿಕ್ಕೂ ಶಿ ಇಸ್ ಟೋಟಲಿ ಇನ್ ಟು ದ ಕ್ಯಾರೆಕ್ಟರ್. ದಟ್ ಮೇಕ್ಸ್ ಇಟ್ ಈಸಿ ಫಾರ್ ದ ಅದರ್ ಪರ್ಸನ್ ಆಲ್ಸೋ. ದಟ್ಸ್ ಆಲ್ ವಿ ಆಲ್ಸೋ ವಾಂಟ್. ಅಲ್ಲಿ ಬಂದಾಗ ಆ ಪಾತ್ರ ಬಂದಾಗ ಏನಾಗುತ್ತೆ, ಅವರು ಕೊಡೋ ಇವಾಗ ಒಬ್ಬ ಎದುರುಗಡೆ ಇರೋರು ಅದ್ಭುತವಾಗಿ ಮಾಡಿದಾಗ ಏನಾಗುತ್ತೆ, ನಿಮ್ಮಿಂದನೂ ಒಂದು ಅದ್ಭುತನೇ ಹೊರಗಡೆ ಬರೋದು, ಇಲ್ಲ ಶ್ರಮ ಹೊರಗಡೆ ಬರುತ್ತೆ. ಎದುರುಗಡೆ ಅದು ಬರಲಿಲ್ಲ ಅಂದಾಗ ನಾವು ತುಂಬ ಶ್ರಮ ಪಡಬೇಕಾಗತ್ತೆ ಏನೋ ಒಂದು ಮಾಡೋದಕ್ಕೆ. ಅದು ಸರಳವಾಗಿ ಬರಬೇಕು ಅಂದರೆ ಏನಾಗುತ್ತೆ, ಎದುರುಗಡೆ ಈ ಕಡೆ ಎರಡು ಹಂಗಾದಾಗ ಏನಾಗುತ್ತೆ, ಪಕ್ಕ ಆಗೋಗುತ್ತೆ. ನೀವು ಯಾಕೆ ನಂದು ರವಿಶಂಕರ್ ಅವ್ರದ್ದು ಕಾಂಬಿನೇಷನ್ ಇಷ್ಟಪಡ್ತೀರೋ ಅಂದ್ರೆ ಅದಕ್ಕೇ. ಯು ಅಂಡರ್ಸ್ಟ್ಯಾಂಡ್? ಇಬ್ಬರೂ ಬ್ರದರ್, ಐ ಆಮ್ ಟಾಕಿಂಗ್ ಟು ಹರ್. ಯಾರ್? ಹಲೋ ಸರ್, ಮಾತಾಡಿ. ಓಕೆ. ಹಾಂ, ಎಲ್ಲಿದ್ದೀವಿ ಮೇಡಮ್? ರವಿಶಂಕರ್. ಹಾಂ, ಅದೇನಾಗುತ್ತೆ ರವಿಶಂಕರ್ ಅವ್ರದ್ದು, ಇಬ್ಬರು ಪರಸ್ಪರವಾಗಿ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ ಇಬ್ಬರಿಗೂ ಪರಸ್ಪರವಾಗಿ. ಆ ವ್ಯಕ್ತಿ ಎಷ್ಟೇ ಹಿರಿಯ ಆದರೂ ಒಂದು ಬಂದು ಮಾಡಿ ಇದೆಯಲ್ಲ ನಿಮಗೆ, ಅದಕ್ಕೆ ಆ ಸೀನ್ಗಳು ಹಂಗೆ ಬರುತ್ತೆ. ಅದಾದಮೇಲೆ ನನಗೆ ಇಲ್ಲಿ ಸಿಗ್ತದೆ. ಸೊ ಇವ್ರು ಮಾಡ್ತಾಯಿದ್ರು, ನಾವು ಮಾಡ್ತಾಯಿದ್ವಿ. ಸೊ ಎಲ್ಲೋ ಒಂದು ಕಡೆ ಸ್ಟ್ರೇಟ್ ಟೇಕಿಗೆ ಹೋಗ್ತಾಯಿತ್ತು ಎಲ್ಲ. ಇದು ಹಾಂ, ವಿಲ್ ಗೋ ಫಾರ್ ಟೇಕ್.
ಪರಸ್ಪರವಾಗಿ ಚೆನ್ನಾಗಿ ಬಂದಾಗ ಏನಾಗುತ್ತೆ, ಲೈಫ್ ಬಿಕಮ್ಸ್ ವೆರಿ ಈಸಿ. ಆ್ಯಂಡ್ ನೀವು ಅಂದ್ಕೊಂಡ ಹಾಗೆ ಸೀನ್ಗಳು ಮೂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲದೂ ಬರುತ್ತೆ. ದಟ್ಸ್ ಆಲ್ ವಿ ಎಕ್ಸ್ಪೆಕ್ಟ್, ದಟ್ ಒನ್ ಸೀನ್ ಟು ಕಮ್ ಔಟ್ ಬ್ಯೂಟಿಫುಲ್. ಬೈ ದಿ ಎಂಡ್ ಆಫ್ ದ ಡೇ ಪ್ರತಿ ಆರ್ಟಿಸ್ಟ್ ಆಗಲಿ ನಿರ್ದೇಶಕರಾಗಲಿ ಕಷ್ಟಪಟ್ಟು ಒದ್ದಾಡೋದೇ ಆ ಸೀನ್ ಚೆನ್ನಾಗಿ ಬರಲಿ ಅಂತ. ಅಲ್ಲಿ ಎವ್ರಿ ಸೀನಿಗೆ ಒಂದು ಇಮೋಷನ್ ಇರುತ್ತೆ. ಆ ಇಮೋಷನ್ ಅರ್ಥ ಮಾಡ್ಕೊಳ್ಬೇಕಾದವರೇ ಒಂದು ಡೈರೆಕ್ಟರ್ಸ್, ಆ್ಯಕ್ಟರ್ಸ್. ಐ ಥಿಂಕ್ ದಟ್ ವೇ ಐ ರಿಯಲಿ ಎಂಜಾಯ್ಡ್. ಆ್ಯಂಡ್ ಶೀಸ್ ಬೀನ್ ವಂಡರ್ಫುಲ್ ಬಿಕಾಸ್ ಅವರಿಗೆ ತಮಿಳ್ ಚೆನ್ನಾಗಿ ಬರುತ್ತೆ, ನಮಗೆ ಬರೋಲ್ಲ, ಅಂದರೆ ಆ ಮಟ್ಟಿಗೆ ಬರೋಲ್ಲ. ಸೊ ಅಲ್ಲಿ ಇನ್ನು ಇವರಿಗೆ ಅಡ್ವಾಂಟೇಜ್ ಅನ್ನೋದು, ಇವ್ರಿಗೆ ಕನ್ನಡನೂ ಚೆನ್ನಾಗಿ ಮಾತಾಡ್ತಾರೆ, ತಮಿಳು ಚೆನ್ನಾಗಿ ಮಾತಾಡ್ತಾರೆ. ಸೊ ಅಲ್ಲಿ ನನಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು ಬಿಕಾಸ್ ಸಮ್ಟೈಮ್ಸ್ ಶಿ ವಿಲ್ ಸಿಟ್ ಆ್ಯಂಡ್ ಹೆಲ್ಪ್ ಮೀ ಔಟ್ ಇನ್ ಮೈ ತಮಿಳ್ ಆ್ಯಂಡ್ ಅದರ್ ಥಿಂಗ್ಸ್. ಆ್ಯಂಡ್ ಇಟ್ಸ್ ಬೀನ್ ವಂಡರ್ಫುಲ್. ಎಲ್ಲೋ ಒಂದು ಕಡೆ ಏನಂತೀರಿ, ಮನೆಯಿಂದ ಹೊರಗಡೆ ಇರ್ತೀವಲ್ಲ ನಾವು ತುಂಬ, ಈಗ ತಮಿಳ್ನಾಡಲ್ಲೂ ಶೂಟಿಂಗ್ ನಡೀತು, ಎಲ್ಲ ಕಡೆ ಶೂಟಿಂಗ್. ಐ ಥಿಂಕ್ ದೇ ಮೇಡ್ ಮಿ ಫೀಲ್ ಅಟ್ ಹೋಮ್ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಹರ್. ಸರ್, ಇನ್ನು ಟೈಟ್ಲ್ ಫಸ್ಟಿಂದನೂ ನನಗೆ ಒಂದು ಬನ್ಸ್ ಮಾಡಿದೆ, ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ನಾನು ಎಲ್ಲಿಗೂ ಗೊತ್ತಿರೋ ಹಾಗೆ 10 ವರ್ಷ ಹಿಂದೆ 100 ಕೋಟಿಗೊಬ್ಬ ಅನ್ನೋ ಟೈಟ್ಲಲ್ಲಿ ವಿಷ್ಣುವರ್ಧನ್ ಮಾಡಿದ್ದೆ. 2 ಅಂತ ಬಂದಾಗ ಅದರ ಮುಂದುವರೆದ ಭಾಗ ಅಂತ ನೀವೇ ಇಷ್ಟ ಆಲ್ರೆಡಿ ಹೇಳಿದ್ದೀರಾ, ಬಟ್ ಈಗ ನಮಗೆ ಕೇಳ್ತೀವಿ. ಬಟ್ 2 ಅಂತ ಬಂದಾಗ ಅದರ ಮುಂದುವರೆದ ಭಾಗ ಅಂತೇಳಿ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. 2ನ ಅಥವಾ ಅದರದ್ದು ಏನಾದ್ರು ಪಾರ್ಟಿ ಕಡೆ ತಗೊಂಡಿದ್ದಾರೆ ಅಥವಾ ವಿಷ್ಣುವರ್ಧನ್ ಅವರು ಏನಾದರೂ ಝಲಕ್ ಇದಿರುತ್ತಾ ಅನ್ನೋದೆಲ್ಲ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಸಿ, ಎಷ್ಟೋ ಸಲ ಐಲ್ ಗಿವ್ ಯು ಒನ್ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್. ಮುನ್ನಾಬಾಯಿ ಪಾರ್ಟ್ 2 ಅಂತ ಬಂತು. ಆ್ಯಕ್ಚುಲಿ ನೋಡೋಕ್ಕೆ ಹೋದರೆ ಮುನ್ನಾಬಾಯಿ ಪಾರ್ಟ್ 1 ಹೀರೋಯಿನ್ ಇದ್ದವ್ರು ತಾನೇ ಹೀರೋಯಿನ್ ಇರಬೇಕು, ಅವ್ರನ್ನೇ ತಾನೇ ಪ್ರೀತಿಸ್ಬೇಕು ಇವರು. ಅದರಲ್ಲಿ ಯಾರಿದ್ರು ಅವರೇ ತಾನೇ ಇರಬೇಕು ಇದರಲ್ಲೂ. ಅಟ್ಲೀಸ್ಟ್ ಟೋಟಲ್ ಚೇಂಜ್, ಕ್ಯಾರೆಕ್ಟರೈಸೇಷನ್ ಅನ್ನೋದೊಂದು ಬಿಟ್ಟರೆ ಬೇರೆ ಏನೂ ಬರಲೇ ಇಲ್ಲ ಅಲ್ಲಿ. ಜನ ಹೋದರು, ಸಿನಿಮಾ ನೋಡಿದ್ರೆ ಎಂಜಾಯ್ ಮಾಡೋದು, ಹೊರಗಡೆ ಹೋದರು. ಹುಡುಕ್ತಾ ಕೂತ್ರೆ ತುಂಬ ಹುಡುಕ್ತೀವಿ ನಾವು ಜೀವನದಲ್ಲಿ. ಏನು ಹುಡುಕ್ತೆ ಹೋಗ್ಬಿಟ್ಟು ನೀಟಾಗಿ ಕೂತ್ಕೊಂಡ್ರೆ ಒಳ್ಳೆ ಊಟ ಸಿಗುತ್ತೆ. ಕೋಟಿಗೊಬ್ಬ 2 ಅಲ್ಲಿ ನಮಗೆ ನಾನು ಆವಾಗಲೇ ಹೇಳಿದಾಗೆ ಅಡ್ವಾಂಟೇಜ್ ಏನಂದರೆ ಎಲ್ಲರಿಗೂ ಗೊತ್ತು ಇದು ಕಂಟಿನ್ಯೂಷನ್ ಸೀಕ್ವೆಲ್ ಅಲ್ಲ. ಸೊ ದಟ್ ಇಸ್ ಅ ವೆರಿ ಗುಡ್ ಅಡ್ವಾಂಟೇಜ್ ಆಲ್ಸೋ. ಬಟ್ ಅನ್ನೋದು ಬ್ಯೂಟಿ ಒಂದು ಮಿರಕಲ್ ಏನಂದರೆ ಜನ ತುಂಬ ಈಸಿಯಾಗಿ ಒಪ್ಕೊಂಡು ತುಂಬ ಮನಸ್ಪೂರ್ವಕವಾಗಿ ಟೈಟಲ್ನ ಒಪ್ಕೊಂಡ್ರು. ಬಹುಶಃ ಪ್ರಾಬಬ್ಲಿ ದೇ ಸಿ ಅನದರ್ ಥಿಂಗ್ ಇನ್ ದ ಟೈಟಲ್, ಐ ಡೋಂಟ್ ನೋ. ಆ ಪರ್ಸ್ಪೆಕ್ಟಿವ್ ನಾನು ಹೋಗಲಿಲ್ಲ, ಬಟ್ ದೇ ಹ್ಯಾವ್ ಎಕ್ಸೆಪ್ಟೆಡ್ ಇಟ್. ಆ್ಯಂಡ್ ಇದ್ರ ಮೇಲೆ ಯಾಕೆ ಕೋಟಿಗೊಬ್ಬ 2 ಸಿನಿಮಾದಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಸರ್, ಈಗ ನೀವು ಯಾವ ಜಾನರ್ಗೆ ಸೇರ್ತೀರಾ ಅಂತಂದರೆ ಆ್ಯಕ್ಷನ್, ಕಮರ್ಷಿಯಲ್, ಆ್ಯಕ್ಷನ್, ರೊಮ್ಯಾಂಟಿಕ್, ಡ್ರಾಮಾ? ನನಗೆ ಪ್ರಶ್ನೆ ಅರ್ಥ ಆಗಿಲ್ಲ, ಸಾರಿ. ಯಾವ ಜಾನರ್ ಸಿನಿಮಾ ಅಂತ ಹೇಳೋದು ಸೇರ್ತೀರಾ ಕೋಟಿಗೊಬ್ಬ? ಅಂದರೆ ಆ್ಯಕ್ಷನ್ ಅಥವಾ ಯಾವುದು, ಫ್ಯಾಮಿಲಿ ಡ್ರಾಮಾ, ರೊಮ್ಯಾಂಟಿಕ್ ಎಲ್ಲ ಮಿಕ್ಸ್ ಆಗಿರೋದು? No, it's a total entertainer as an action thriller. There's a lot of thrilling moments in this movie. There's a lot of twists and turns. And in another way, if you ask me, it is a more of a cat and mouse, story. Got it? ನೀವು ಈಗ ಟಾಮ್ ಆ್ಯಂಡ್ ಜೆರಿ ನೋಡಿರ್ತೀರ, ಅಟ್ಟಿಸ್ಕೊಂಡು ಹೋಗ್ತಾ ಇರೋದು ಯಾವಾಗಲೂ ಒಂದು ಪಾತ್ರನ. ಸೊ ಇಟ್ ಈಸ್ ಮೋರ್ ಆನ್ ದ್ಯಾಟ್ ಪರ್ಸ್ಪೆಕ್ಟಿವ್. ನೀವು ಅದು ನೋಡೋಕ್ಕೆ ಹೋದರೆ ನಿಮಗೆ ಯಾಕೆ ಇದು ಮಾತು ಹೇಳಿದೆ ಅಂತ ನೀವು ಅಲ್ಲಿ ಗೊತ್ತಾಗುತ್ತೆ. ದಟ್ಸ್ ಅ ಜಾನರ್ ಆಫ್ ದ್ಯಾಟ್. ಇವಾಗ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನೀವು ಯಾಕೆ ಪರ್ಟಿಕ್ಯುಲರಾಗಿ ಕಮರ್ಷಿಯಲ್ ಅಂತ ಹೇಳ್ತಾ ಇರ್ತಾರೆ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇರೋದ್ರಿಂದ ಆ ಥರ ಹೇಳ್ತಾ ಇರ್ತಾರೆ. ಇಟ್ಸ್ ಡೆಫಿನೆಟ್ಲಿ ಅ ಕ್ಯಾಟ್ ಆ್ಯಂಡ್ ಮೌಸ್ ಮೂವಿ, ಅದು ಚೇಸ್ ಆ್ಯಂಡ್ ಥ್ರಿಲ್ಲರ್, ಆ್ಯಕ್ಷನ್ ಥ್ರಿಲ್ಲರ್. ಸರ್, ಆ್ಯಕ್ಚುಲಿ ಲಿಂಗ ಸಿನಿಮಾದ ಮೊದಲೇ ಇದು ಆರಂಭ ಆಗಬೇಕಾಗುತ್ತೆ. ರವಿಕುಮಾರ್ ಅವರು ಮಾತಾಡಿದ್ರು. ನಿಮಗೆ ರವಿಕುಮಾರ್ ಅವ್ರ ಬಗ್ಗೆ ಈ ಸಿನಿಮಾವನ್ನು ಲೇಟಾಗಿ ಅವ್ರ ಜೊತೆ ಮಾಡ್ತಿರೋದು, ಅವ್ರ ಜೊತೆಗಿನ ಎಕ್ಸ್ಪೀರಿಯನ್ಸ್, ರವಿಕುಮಾರ್ ಅವ್ರ ಜೊತೆ ಅಪ್ರೋಚ್ ಮಾಡಿದಾಗ ಅಲ್ಲ, ಪ್ರಶ್ನೆ ಲಿಂಗ ಲೇಟಾಗಿ ಸ್ಟಾರ್ಟ್ ಆಗಿದ್ದಕ್ಕೋ ಇಲ್ಲ ರವಿಕುಮಾರ್ ಅವ್ರ ಬಗ್ಗೆನೋ? ಅಲ್ಲ, ರವಿಕುಮಾರ್ ಅವ್ರ ಬಗ್ಗೆ. ಹಾಂ, ಲಿಂಗ ಮತ್ತೆ ಯಾಕೆ ಬಂತು? ಅಲ್ಲ, ಅದು ಕಾರಣಕ್ಕಾಗಿ ನೀವು ವೈಟ್ ಮಾಡಿದ್ರಿ, ಲಿಂಗದ ಕಾರಣಕ್ಕಾಗಿ ವೈಟ್ ಮಾಡಿದ್ರಿ ರವಿಕುಮಾರ್ ಅವ್ರಿಗೋಸ್ಕರ. ಏನು ಹೇಳ್ತಾರೆ ರವಿಕುಮಾರ್? ಗುಡ್ ಗಾಯ್, ಈಸ್ ಅ ಗುಡ್ ಹ್ಯೂಮನ್. ಇಲ್ಲ, ಇದನ್ನು ನೀರು ಕುಡ್ಕೊಂಡು ಕೂತಿದ್ದಾರೆ ಆರಾಮಾಗಿ. ಈಸ್ ಅ ಗುಡ್ ಗಾಯ್, ಈಸ್ ಅ ಗುಡ್ ಪರ್ಸನ್ ಟು ವರ್ಕ್ ವಿತ್. ನೀವು ಇನ್ನೊಂದು ಸತಿ ಅವರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತೀರ ಅಂದರೆ ಡೆಫಿನೆಟ್ಲಿ ನನಗೆ ಆಸೆ ಇದೆ ಅವರೊಟ್ಟಿಗೆ ಕೆಲಸ ಮಾಡೋಣ. ಯಾಕಂದರೆ ಒಂದು ಸರಳವಾಗಿ ಯಾವ ಸಿನಿಮಾ ಓಡುತ್ತೆ ಮಾಡುತ್ತೆ ಎಲ್ಲ ಸೆಕೆಂಡ್ರಿ. ಈಸಿ ಆಗಬೇಕು ಫಸ್ಟ್ ಲೈಫು ನಮಗೆ. ಓಕೆ, ಅದರಲ್ಲಿ ನಮಗೆ ಎಲ್ಲ ಕಡೆ ಅಟ್ಮಾಸ್ಫಿಯರ್ ಚೆನ್ನಾಗಿರಲ್ಲ, ಎಲ್ಲ ಕಡೆ ಹೋಗಿರೋ ಕಡೆ ವ್ಯಕ್ತಿಗಳು ಕೆಲವು ಟೈಮ್ ಸರಿ ಇರಲ್ಲ. ಬಟ್ ಅಲ್ಲೆಲ್ಲ ನಮಗೆ ಕರೆಕ್ಟಾಗಿ ಮಾಡಿಕೊಡೋದು ಒಬ್ಬ ನಿರ್ದೇಶಕ ನಮ್ಮನ್ನು ತಂದಿಡಬೇಕಾದ್ರೆ. ಈಸ್ ಡನ್ ದಟ್ ವೆರಿ ವೆಲ್. ಆ್ಯಂಡ್ ಹೆವಿ ಬ್ಯಾಗೇಜ್ ಇದೆ ಅವರಿಗೆ. ಆ್ಯಕ್ಚುಲಿ ದೊಡ್ಡ ಸಿನಿಮಾ ಮಾಡ್ಕೊಂಬಂದು ಅದು ಯಾವ ಬ್ಯಾಗೇಜು ತೊಗೊಂಡು ಸೆಟ್ಟಿಗೆ ಬರಲಿಲ್ಲ ಅವರು. ಸಿಂಪಲಾಗಿ ಬಂದರು, ಸಿಂಪಲಾಗಿ ಮುಗಿಸಿ ಸಿಂಪಲಾಗಿ ಹೋದರು. ನೆಕ್ಸ್ಟ್ ತೆಲುಗು ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಸುದ್ದಿ ಇದೆ, ಕೋಟಿಗೊಬ್ಬ 2. ಸರ್, ಸಾಂಗ್ ಬಗ್ಗೆ ಒಂದು ಹೇಳ್ಬಿಡಿ. ಅಂದರೆ ಈಗ ಆಲ್ರೆಡಿ ಆಡಿಯೋನ ಕೇಳಿದ್ವಿ,
ಬಟ್ ವಿಡಿಯೋದಲ್ಲಿ ಆ ಚಿಕ್ಕ ತುಣುಕುಗಳು ಹೆಚ್ಚಾಗಿ ರೊಮ್ಯಾಂಟಿಕ್ ಇವರಿಬ್ಬರಿಗೆ ಪ್ರಶ್ನೆ ಕೇಳು. ನಾನು ಹೇಳ್ತಾ ಇರೋದು ಏನಂದ್ರೆ ನಾನು ಒಬ್ಬನೇ ಸಾಂಗ್ ಬಗ್ಗೆ ನೀವು ಸಾಂಗ್ ಬಗ್ಗೆ ಏನಂಗ ಆಡಿಯೋ ಬಗ್ಗೆ ಹೇಳಿ. ಹಾಂ, ಆಡಿಯೋ ಕೇಳಿದ್ದೀವಿ, ವಿಡಿಯೋ ತುಣುಕಿನಲ್ಲಿ ರೊಮ್ಯಾಂಟಿಕ್ ಟ್ರ್ಯಾಕ್ಗಳೇ ರೊಮ್ಯಾಂಟಿಕ್ಕೇ ಇದು ಕಾಂಬಿನೇಷನ್ ಕಾಣಿಸ್ತಾ ಹೋಗೋದು. ಯಾವ ಥರ ವೆರೈಟಿ ಸಾಂಗ್ಗಳು, ಹಾಂ ವೆರೈಟಿ ಸಾಂಗ್ಗಳು, ಸಾಂಗ್ ವೆರೈಟಿ ಇದೆ ಅಲ್ಲ. ನೀವೇನು ಹೇಳ್ತೀರಾ ಸಾಂಗ್ಗಳ ಬಗ್ಗೆ? ಸಾಂಗ್ಗಳ ಬಗ್ಗೆ ನಮ್ಮ ಸಾಂಗ್ ಬಗ್ಗೆ ಹೇಳಿ, ನಾವು ಹಾಡಿದ್ದು. ಕೆ ಎಸ್ ರವಿಕುಮಾರ್ ಅವರಿಗೆ ನಾನು ಫಸ್ಟ್ ಆಫ್ ಆಲ್ ತುಂಬ ಕ್ರೆಡಿಟ್ ಕೊಡ್ತೀನಿ. ಯಾಕಂದರೆ ಬಹಳ ಪೇಷನ್ಸಲ್ಲಿ ಭಾಳ ಅದ್ಭುತವಾಗಿ ಕೂತ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಒಳ್ಳೆ ಕೆಲಸ ತೊಗೊಂಡಿದ್ದಾರೆ ಅವರು. ಆ್ಯಂಡ್ ಅವರಿಗೆ ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ನಾನು ಕನ್ನಡ ಕೇಳ. ಓಕೆ, ಐ ಎಕ್ಸ್ಪ್ಲೇನ್ ವಾಟ್ ಐಮ್ ಟೆಲಿಂಗ್ ಲೇಟರ್. I can understand. ಸೊ ಫಸ್ಟ್ ಆಫ್ ಆಲ್ ಅವರಿಗೆ ಅವ್ರ ಸಿನಿಮಾಗಳು ನೋಡ್ಕೊಂಬಂದ್ರೆ ನೀವು ರವಿಕುಮಾರ್ ಅವ್ರದ್ದು ಸಾಂಗ್ಸಿಗೆ ತುಂಬ ಪ್ರಾಮುಖ್ಯತೆ ಇರುತ್ತೆ ಅದರಲ್ಲಿ. ಆ್ಯಂಡ್ ಎಲ್ಲ ಸಿನಿಮಾದಲ್ಲೂ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಅವ್ರ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನೀವು ನೋಡೋಕೆ ಹೋದರೆ ಅವ್ರಿಗೆ ಆ ಟ್ಯಾಲೆಂಟ್, ಅವ್ರು ಕುತ್ಕೊಂಡು ಇಮಾನ್ ಹತ್ರ ಒಳ್ಳೆ ಕೆಲಸ ತೆಗೆದಿದ್ದಾರೆ. ಆ್ಯಂಡ್ ನಮಗೆ ನಮ್ಮ ಖುಷಿ ಏನಂತಂದರೆ ಅವರು ನಮ್ಮಿಬ್ಬರ ಕೈಲಿ ಒಂದು ಹಾಡಿಸಿದ್ರು, ನೀವು ಹಾಡಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದು ಖುಷಿ ಇದೆ ನಮಗೆ ಅಟ್ಲೀಸ್ಟ್. ಇನ್ನೊಂದು ಏನಂದರೆ ಫಸ್ಟ್ ವರ್ಷನಲ್ಲೇ ಎಲ್ಲ ಸಿನಿಮಾದಲ್ಲಿ ಆಲ್ರೆಡಿ ಒಂದು ಚಿಕ್ಕ ಹೈಪ್ ಬಂದಿರೋದ್ರಿಂದ ಇವಾಗ ಇಮಿಡಿಯೇಟಾಗಿ ಎಲ್ಲ ಒಂದೇ ಸತಿ ಬೇಡ, ರಿಲೀಸ್ಗಿಂತ ಮುಂಚೆ ನಿಮ್ಮ ಸಾಂಗ್ ರಿಲೀಸ್ ಮಾಡೋಣ ಅಂದ್ಬಿಟ್ಟು ನಾವು. ಸೊ ನಮ್ಮದು ವಾಯ್ಸ್ ಏನಿದೆ ಅದು ಸಿನಿಮಾದಲ್ಲಿ ಫಸ್ಟ್ ರಿಟೈನ್ ಆಗುತ್ತೆ, ಸೆಕೆಂಡ್ ವರ್ಷನ್ ಆಡಿಯೋದಲ್ಲಿ ಆಮೇಲೆ ಬಿಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಹೂನಾ 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 ಅಂತ ಒಂದು ಹಾಡಿದೆ, ವಿಚ್ ಹರ್ಷ ಹಾಸ್ ಕೊರಿಯೋಗ್ರಾಫ್ಡ್. ಆ್ಯಂಡ್ ಬಹಳ 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 ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಾಂಗ್ ಆಫ್ ದ ಫಿಲ್ಮ್ ಆ್ಯಕ್ಚುಲಿ. ನೋಡೋದಕ್ಕೆ ಇಷ್ಟೇ ಕ್ಯೂಟ್ ಆಗಿದೆ ಅದು, ಬಟ್ ಭಾಳ ಎಕ್ಸ್ಪೆನ್ಸಿವ್ ಸಾಂಗ್. ಆ್ಯಂಡ್ ಅಗೇನ್ ಐ ವಾಂಟ್ ಟು ಥ್ಯಾಂಕ್ ಬಾಬು ಫಾರ್ ಮೇಕಿಂಗ್ ಆ ಥರ ಒಂದು ಸಾಂಗ್ ಮಾಡಿದ್ದಕ್ಕೆ. ಆ್ಯಂಡ್ ಹರ್ಷ ಒಂದು ಒಳ್ಳೆ ಕೆಪಾಸಿಟಿ ಇದೆ ಅವ್ರ ಹತ್ರ, ನಮ್ಮನ್ನೆಲ್ಲ ಅದ್ಭುತವಾಗಿ ತೋರಿಸೋದು, ನಮ್ಮ ಸ್ಟ್ರೆಂತ್ನ ಎತ್ತಿ ಹಿಡಿತಾರೆ ಅವರು. ಇದೇ ಥರ ಬೇಕು ಅನ್ನೋದಕ್ಕೆ ನಮಗೆ ನಾನು ಎಂಥ ಒಳ್ಳೆ ಡ್ಯಾನ್ಸರ್ ಅಂತ ಎಂಟೈರ್ ಕರ್ನಾಟಕ ಗೊತ್ತಿದೆ. ಸೊ ನನ್ನನ್ನು ಇಟ್ಕೊಂಡು ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಅವರು. ಆ್ಯಂಡ್ ಐ ಗೆಸ್ ಎವ್ರಿಥಿಂಗ್ ಅಬೌಟ್ ದ ಸಾಂಗ್, ಎವ್ರಿಥಿಂಗ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಸಾಂಗಲ್ಲಿ. ನಿಮ್ಮ ಫ್ಯಾನ್ಸ್ಗೋಸ್ಕರ ಸ್ಪೆಷಲ್ ಶೋ ಇದೆ ಅಂತಲೂ ಕೂಡ ಅದು ಅವರು ನಿರ್ಮಾಪಕರಿಗೂ ಫ್ಯಾನ್ಸಿಗೂ ಇರುವಂಥ ಮಧ್ಯದಲ್ಲಿರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನನಗೂ ಅದಕ್ಕೂ ಅಷ್ಟು ಇದಿಲ್ಲ.